ಕೃಷ್ಣಂ ವಂದೇ ಜಗದ್ಗುರು. ಇದೆಲ್ಲವೂ ಕೂಡ ಕೃಷ್ಣನ ಲೀಲೆ. ಯಾಕೆ ಕೇಳಿದ್ರೆ, ನಾನು ಹುಟ್ಟಿದ್ದು ಎಲ್ಲ ಧರ್ಮಸ್ಥಳದ ಬಳಿ ಇರುವ ನಿಡ್ಲೆಯಲ್ಲಿ. ಅದರ ಅಧ್ಯಯನಕ್ಕೋಸ್ಕರ ಉಡುಪಿಗೆ ಬಂದೆ. ಇಲ್ಲಿ ಒಂದು ಅದಮಾರು ಪರ್ಯಾಯದಲ್ಲಿ ವೇದಾಧ್ಯಯನವೆಲ್ಲ ಮಾಡಿ ಅದರ ಬಳಿಕ ವೇದ ಪಾಠ ಮಾಡಲಿಕ್ಕೆ ನಾನು ಆರಂಭ ಮಾಡಿದೆ. ಮೊದಲು ಎಲ್ಲ ಸ್ವಾಮಿಗಳು ಪೂಜೆ ಮಾಡಬೇಕಾದ್ರೆ ಅವರು ಹೇಳುವಂತಹ ಪೂಜಾ ಸಮಯದಲ್ಲಿರುವ ಮಂತ್ರಗಳನ್ನು ಹೇಳಲಿಕ್ಕೆ ನಾನು ಹೋಗ್ತಾ ಇದ್ದೆ. ಹಾಗಾಗಿ ಎಲ್ಲ ಯತಿಗಳದ್ದು ಕೂಡ ಸಂಪರ್ಕ ಇತ್ತು. ಲಕ್ಷ್ಮೀವರರ 2ನೆಯ ಪರ್ಯಾಯದಲ್ಲಿ ನಾನಿದ್ದೆ. ಅವರ ಟೀಮಲ್ಲಿ ಪಾರಾಯಣ ಇತ್ಯಾದಿಗಳೆಲ್ಲ ಮಾಡಿಕೊಂಡಿದ್ದೆ. ಆಮೇಲೆ ಮೃಷ್ಟಾನ್ನ ಎಲ್ಲ ನೋಡಿಕೊಳ್ತಾ ಇದ್ದೆ, ಜವಾಬ್ದಾರಿಗಳನ್ನೆಲ್ಲ. ಹಾಗೆ ಮುಂದೆ ಸೋದೆ ಪರ್ಯಾಯದಲ್ಲಿ ನಿತ್ಯ ಪುರಾಣ ಪ್ರವಚನ ಮಾಡ್ತಾ ಇದ್ದೆ. ಸೋದೆ ಸ್ವಾಮಿಗಳಿಗೆ ನಾನು ವೇದ ಪಾಠವನ್ನು ಹೇಳಿಕೊಡ್ತಾ ಇದ್ದೆ. ಹಾಗಾಗಿ ಮಠದ ಸಂಪರ್ಕ ಬಹಳ ನಿಕಟವಾಗಿತ್ತು. ಆಗ ಸೋದೆ ಸ್ವಾಮಿಗಳು ಚಿಕ್ಕವರು, ಅಂದರೆ SSLC ಆಗಿ ಅವರು ಬಂದವರು. ಹಾಗಾಗಿ ಅವರಿಗೆ ಪಾಠ ಮಾಡಬೇಕಾದ್ರೆ ಇವರು ಚಿಕ್ಕ ಮಗು, ಆಗ ತಾನೇ ಮಗು ಹುಟ್ಟಿಕೊಂಡದ್ದು. ಹಾಗಾಗಿ ಇವರನ್ನು ವೇದವರ್ಧನರನ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅವರು ಅವರ ಜೊತೆಗೆ ಪಾಠ ಮಾಡುವಾಗ ಎಲ್ಲ ಅವರ ಒಟ್ಟಿಗೆ ಆಟ ಆಡ್ತಾ ಇದ್ರು. ಅವರಿಗೂ ಅಷ್ಟೇ, ಸ್ವಾಮಿಗಳಾದದ್ರಿಂದ ಬೇರೆ ಮಕ್ಕಳು ಯಾರು ಹತ್ತಿರಕ್ಕೆ ಬರ್ತಾ ಇರಲಿಲ್ಲ. ಇವರಿಗೂ ಅಷ್ಟೇ, ಮಗು ಆದದ್ರಿಂದ ಯಾರ ಭಾವ ಇಲ್ಲದೆ ಇವರು ಆಟ ಆಡ್ತಾ ಇದ್ರು. ತಲೆಯಲ್ಲಿ ಕೂತ್ಕೊಳ್ಳೋದು, ಹೆಗಲಲ್ಲಿ ಕೂತ್ಕೊಳ್ಳೋದು, ತೊಡೆಯಲ್ಲಿ ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ಒಂದು ಬಾಂಧವ್ಯ ಇದ್ದದ್ರಿಂದ ಮುಂದೆ ಅವರು ಯಾವೊಂದು ಸನ್ಯಾಸಾಶ್ರಮ ಸ್ವೀಕರಿಸಿದ್ರು, ಅದಕ್ಕೆಲ್ಲ ಇದೆಲ್ಲ ಕಾರಣ ಆಗಿರಬಹುದು. ಯಾಕೆ ಕೇಳಿದ್ರೆ, ಕೆಲವರಿಗೆ ಎಷ್ಟೋ ಜನರಿಗೆ ಗೊತ್ತೇ ಇರುವುದಿಲ್ಲ. ಏನೋ ಒಂದು ಇದರಲ್ಲಿ ಹೋಗಿ ಬಿಡ್ತೇವೆ. ಇದು ಹಾಗಲ್ಲ. ಇದೊಬ್ರು ತಿಳಿದೇ ಈ ಆಶ್ರಮವನ್ನು ಅವರು ಸ್ವೀಕಾರ ಮಾಡಿದವರು. ಸೋದೆ ಸ್ವಾಮಿ ಹೀಗೆ ಇರಬೇಕಾದ್ರೆ ಶಿರೂರು ಮಠದ ದ್ವಂದ್ವ ಮಠ. ಹಾಗಾಗಿ ಆ ಮಠಕ್ಕೆ ಒಂದು ಯತಿಗಳನ್ನು ಸ್ವೀಕಾರ ಮಾಡುವಂಥದ್ದು ಅತ್ಯಗತ್ಯ ಆಗಿತ್ತು. ಹಾಗಾಗಿ ಒಂದು 2-3 ವರ್ಷ ಜಾತಕ ವಿಮರ್ಶೆಯನ್ನು ಮಾಡ್ತಾ ಇತ್ತು. ಎಷ್ಟೋ ಸಲ ಜಾತಕಗಳನ್ನು ನಾವು ಕೂಡ ತಕೊಂಡು ಪರೀಕ್ಷೆ ಎಲ್ಲ ಮಾಡ್ತಾ ಇತ್ತು. ಒಂದು ದಿನ ಹೀಗೆ ಹೇಳಬೇಕಾದ್ರೆ ಶ್ರೀಗಳವರು ಹೇಳಿದ್ರು, ಅಲ್ಲ ನಿಮ್ಮ ಮಗ ಅಂತ ಹೇಳಿದ್ರೆ ಕೇಳಲಿಕ್ಕೆಲ್ಲ ಎಂಥದಿಲ್ಲ, ಅವರನ್ನು ಕೂತ್ಕೊಳಿಸೋದೆ ಅಂತ ಹೇಳಿ. ಹಾಗಾಗಿ ಸ್ವಲ್ಪ ಏನೋ ಒಂಥರ ಅನಿಸಿತು. ಅದಲ್ಲದೆ ಇವರಿಗೆಲ್ಲ ಸಂಸ್ಕಾರಗಳನ್ನು ಮಾಡ್ತಾ ಇತ್ತು. ಉಪನಯನ ಆದ ಬಳಿಕ ಇವರಿಗೆ ಮಹಾನಾಮ್ನಿ, ಮಹಾವ್ರತ, ಉಪನಿಷತ್ತು, ಗೋದಾನ, ವಿದ್ಯಾ ಸಮಾವೃತ ಅಂತ ಈ ಸಂಸ್ಕಾರಗಳನ್ನು ಪ್ರಾಯ ಸಾಮಾನ್ಯವಾಗಿ ಮಾಡುವುದಿಲ್ಲ ಯಾರು ಕೂಡ. ನಾವು ಅದೆಲ್ಲ ಮಾಡಿಸಿತ್ತು. ಅದೆಲ್ಲ ಮಾಡಬೇಕಾದ್ರೂ ತಲೆ ಬೋಳಿಸಿ, ಜುಟ್ಟು ಬಿಟ್ಟು, ಆಗ ಎಲ್ಲ ಬಟ್ಟೆ ಎಲ್ಲ ಹುಟ್ಟುವಾಗ ಎಲ್ಲ ಕೇಳ್ತಿದ್ರು, ಸ್ವಾಮಿಗಳ ಅಂತ ಕೇಳ್ತಾ ಇದ್ರು. ಹಾಗಾಗಿ ಒಂದು ದಿನ ಬಂದು ಜಾತಕವನ್ನು ನೋಡಿದ್ರೆ ಅದರಲ್ಲಿ ವಿವಾಹೋತ್ತರ ಜೀವನ ಅಷ್ಟು ಚೆನ್ನಾಗಿಲ್ಲ ಅಂತ ಬಂತು. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಜನ ಪಾಠಕ್ಕೆ ಬರ್ತಾ ಇದ್ರು. ಹಾಗಾಗಿ ಅವರಲ್ಲಿ ಕೊಟ್ಟೆ. ಸಂಸ್ಕೃತ ಕಾಲೇಜಲ್ಲಿ ಜ್ಯೋತಿಷ್ಯ ವಿಭಾಗದಲ್ಲಿ ಅದರ ಬಗ್ಗೆ ವಿಮರ್ಶೆ ಆಗುತ್ತೆ. ಅವರೆಲ್ಲ ಒಪಿನಿಯನ್ ಹೇಳ್ತಾರೆ, ಇದು ಯೋಗ್ಯ ಜಾತಕ, ಪೀಠಾಧಿಪತಿ ಆಗ್ಲಿಕ್ಕೆ ಅಂತ ಹೇಳಿ. ಅಲ್ಲಿಂದ ಮುಂದೆ ನಾನು ತಿರುಪತಿಯಲ್ಲಿ B.Ed PhD ಎಲ್ಲ ಮಾಡಿದೆವು. ಹಾಗಾಗಿ ನನ್ನ ವಿದ್ಯಾರ್ಥಿಗಳು ಅಲ್ಲೆಲ್ಲ ಇದ್ರು, ನನ್ನ ಸಹಾಧ್ಯಾಯಿಗಳೆಲ್ಲ. ಅವರು ನಾಗಪುರದಲ್ಲಿ ಯೂನಿವರ್ಸಿಟಿಯಲ್ಲಿ ಒಬ್ಬರಿದ್ರು. ಹಾಗಾಗಿ ಅವರಿಗೆ ಕೊಟ್ಟು ಕಳಿಸಿದೆ. ಅವರು ಇದೇ ಅಭಿಪ್ರಾಯ ಹೇಳಿದ್ರು. ಮುಂದೆ ಕಾಶಿ ಯೂನಿವರ್ಸಿಟಿಗೆ ಹೋಯಿತು, ಅಲ್ಲಿಯೂ ಇದೇ ಒಂದು ಅಭಿಪ್ರಾಯ ಬಂತು. ಕೇರಳಕ್ಕೆ ಕಳಿಸಿದ್ರು. ಎಲ್ಲಾ ಕಡೆ ಹೋದ್ರು ಕೂಡ ಇವರಿಗೆ 2 ಯೋಗ, ಸನ್ಯಾಸ ಯೋಗ, ಪೀಠಾಧಿಪತ್ವ ಯೋಗ, ಮತ್ತೆ ವಿದ್ವಾಂಸರಾಗುವ ಒಳ್ಳೆ ಲಕ್ಷಣ ಉಂಟು, ಒಳ್ಳೆ ವಕ್ತೃತ್ವ ಎಲ್ಲ ಬರ್ತದೆ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಎನ್ನುವ ಮಟ್ಟಿಗೆ ನಾವು ಬಂತು. ಆ ಕಾಲದಲ್ಲಿ ಸೋದೆ ಮಟ್ಟಿಗೆ ಇನ್ನೊಬ್ಬರದ್ದು ಆಯ್ಕೆ ಆಗ್ತದೆ ಅಂತ. ಹಾಗಾಗಿ ಬಹಳ ಚರ್ಚೆ ಆಗ್ತಾ ಇತ್ತು. ನಾವು ಅಲ್ಲಿ ಬಿಟ್ಟೆವು. ಮುಂದೊಂದು ದಿನ ಊರಿನಲ್ಲಿ ಪ್ರಶ್ನೆ ಇತ್ತು, ಅಂದ್ರೆ ಅಷ್ಟಮಂಗಳ ಪ್ರಶ್ನೆ, ದೈವತ್ತು. ಅಲ್ಲಿ ಹೇಳಿದ್ರು ಈ ಭಾಗಕ್ಕೂ ಅಷ್ಟಮಠಕ್ಕೂ ಸಂಬಂಧ ಇದೆ. ಹಾಗಾಗಿ ಇನ್ನು ನೋಡಿ, ಸ್ವಲ್ಪ ಕೆಲ ಕಾಲದಲ್ಲಿ ಈ ಭಾಗದಿಂದ ಒಬ್ರು ಸ್ವಾಮಿಗಳಾಗ್ತಾರೆ ಹೇಳಿ. ಇದು ಹೇಳಿದಾಗ ನಮಗೆ ಅಂದ್ರೆ ಮೊದಲೇ ಅದರದ್ದು ಸೂಚನೆಗಳೆಲ್ಲ ಇದ್ದದ್ರಿಂದ, ಹಾಗಾದ್ರೆ ಇದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಆಯ್ತು. ನಾಡಿ ಜ್ಯೋತಿಷ ಅಂತ ಇದೆ, ಅದರಲ್ಲಿ ಕೂಡ ಹೇಳಿದ್ರು, ಇಲ್ಲ ನಿಮಗೆ ಮಂತ್ರಾಕ್ಷರಕ್ಕೆ ಹೋಗಿ ಇವರು ಸ್ವಾಮಿಗಳಾಗಿರ್ತಾರೆ ಅಂತ ಹೇಳಿ. ಹಾಗಾಗಿ ಅದೇ. ಆಮೇಲೆ ಒಬ್ರು ಅವಧೂತರಿದ್ರು, ಅವರು ಹೇಳಿದ್ರು ಇನ್ನು 6 ತಿಂಗಳ ಒಳಗೆ ನಿಮಗೆ ಹೀಗೆ ದೀಕ್ಷೆ ಆಗ್ತದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ನಾವು ಸ್ವಾಮಿಗಳ ಹತ್ರ ಈ ವಿಷಯವನ್ನು ಮಾತಾಡಿರಲಿಲ್ಲ, ಅಂದ್ರೆ ಅನಿರುದ್ಧನಾಗಿರುವಾಗ. ಒಂದ್ಸಲ ಹೀಗೆ ನಮ್ಮದು ಈ ಜಾಗವನ್ನು ನಾನು ತಗೊಂಡದ್ದು 2008ರಲ್ಲಿ. ಈ ಜಾಗ ತಗೊಂಡಾಗ ಈ ಜಾಗದವರು ನಮಗೆ ದೇವರನ್ನು ಬಿಟ್ಟು ಹೋಗಿದ್ರು ಪೂಜೆ ಮಾಡಿ ಅಂತ. ನಾನು ಪೂಜೆ ಮಾಡಬೇಕಾದ್ರೆ ಸಾಲಗ್ರಾಮ ಪೂಜೆಗಳೆಲ್ಲ ನಮಗೆ ಇಷ್ಟವೇ ನಿತ್ಯ ಮಾಡುವವರು. ಅದ್ರ ಒಳಗೆ ಒಂದು ವಿಗ್ರಹ ಇತ್ತು. ಹಾಗಾಗಿ ನಾವು ಕೇಳಿದೆವು ಅವ್ರ ಹತ್ರ, ಅಲ್ಲ ಇದೇನು ಅಂಗಡಿಯಿಂದ ತಂದಿಟ್ಟದ್ದ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗೆ ಉಂಟು ಕೇಳಿದ್ರೆ, ಒಂದು ವಿಗ್ರಹವನ್ನು ಎಲ್ಲ ಕಡೆಯಿಂದ ತಂದು ಇಡ್ತೇವೆ. ದೇವರು ಸಾಲಿಗ್ರಾಮ ಹೇಳಿದ್ರೆ ಅದು ಮಡಿ ಜಾಸ್ತಿ, ಬೇಡಪ್ಪ ಅನ್ನೋ ಭಯ. ಆದ್ರೆ ಈ ವಿಗ್ರಹ ಎಲ್ಲಿಂದ ಬಂದದ್ದು ಅಂತ ಕೇಳಿದ್ರೆ ಆದವರು ಹೇಳ್ತಾರೆ, ಇದು ಹಿಂದೆ ಲಕ್ಷ್ಮೀಂದ್ರ ತೀರ್ಥರು ಶಿರೂರು ಮಠದ ಪರಂಪರೆಯಲ್ಲಿ ಬಂದವರು. ಹಾಗಾಗಿ ಆ ಗುರುಗಳು ನಮಗೆ ಅನುಗ್ರಹ ಮಾಡಿಕೊಟ್ಟ ದೇವರು ಅಂತ. ಹಾಗಾಗಿ ಶಿರೂರು ಮಠದಿಂದ ಬಂದ ರಾಮದೇವರು. ಸೊ ಆ ರಾಮದೇವರ ಪೂಜೆಯನ್ನು ನಾವು ಮಾಡ್ಲಿಕ್ಕೆ ಆರಂಭ ಮಾಡಿದೆವು. ಈ ವಿಷಯ ನಮ್ಮ ಸೋದೆ ಮಠದ ಶ್ರೀ ವೇದ ನಮ್ಮ ವಿಶ್ವವಲ್ಲಭ ತೀರ್ಥರಿಗೂ ಅದು ಗೊತ್ತಿತ್ತು. ಹಾಗಾಗಿ ಅವರು ಹೇಳಿದ್ರು, ಇದೆಲ್ಲವೂ ಕೋಇನ್ಸಿಡೆನ್ಸ್ ಅಥವಾ ಇದು ಮೊದಲೇ ನಿಶ್ಚಿತವಾದದ್ದು, ಹಾಗಾಗಿ ಮಗನನ್ನು ಕೊಡಿ ಅಂತ ಹೇಳಿದ್ರು. ನಾವು ಹೇಳಿದೆವು, ಸ್ವಲ್ಪ ಕಷ್ಟ ಅಲ್ವಾ ಅಂತ ಹೇಳುವಾಗ ಅವರು ಹೇಳಿದ್ರು, ನೋಡಿ ಚಿಕ್ಕ ಮಕ್ಕಳನ್ನು ಅಪ್ಪಿಕೊಳ್ತೇವೆ, ಮುದ್ದಾಡ್ತೇವೆ, ಆದರೆ ದೊಡ್ಡದಾದಾಗ ನಮ್ಮ ಕೈಗೆ ಸಿಕ್ಕುವುದಿಲ್ಲ. ಮತ್ತೆ ದೇಶ ವಿದೇಶಗಳಿಗೆ ಹೋಗ್ತಾರೆ. ನೀವು ಒಂದು ವೇಳೆ ಕೊಟ್ರಿ ಅಂತ ಆದ್ರೆ
ಆಗ ಅದೊಂದು ಸಮಾಜಕ್ಕೆ ಒಳ್ಳೆ ವೇದಾಂತ ಸಾಮ್ರಾಜ್ಯಕ್ಕೆ ಒಂದು ದೊಡ್ಡ ಕೊಡುಗೆ ನಿಮ್ಮ ಕಣ್ಣೆದರಲ್ಲೇ ಇರ್ತಾರೆ ಅಂತ ಹೇಳಿ. ಮತ್ತೆ ಹಾಗಾಗಿ ಒಂದು ಕೊರೋನಾ ಸಂದರ್ಭ, ಆಗ ಅವರು ಹೇಳಿದ್ರು ಈ ಕಾಲದಲ್ಲಿ ಕೊಡಬೇಕು, ಯಾಕೆ ಕೇಳಿದ್ರೆ ಮಠದ ಬಹಳ ಸಮಸ್ಯೆಗಳೆಲ್ಲ ಉಂಟು ಅಂತ ಹೇಳುವಾಗ ಅವರನ್ನು ಕರೆದು, ಅಂದ್ರೆ ಸಾಮಾನ್ಯವಾಗಿ ಒಂದು 6 ತಿಂಗಳ ಹಿಂದೆ ಅವರನ್ನು ಕರೆದು ಮಾತಾಡಿಸಿತು ವೇದವರ್ಧನ ತೀರ್ಥ ಶ್ರೀಪಾದರನ್ನು ಕರೆದು, ನೋಡಿ ಮದುವೆ ಅಂದ್ರೆ ಹೀಗೆ, ಅಥವಾ ಮಠದ ಆಡಳಿತ ಅಂದ್ರೆ ಹೀಗೆ, ಅಧ್ಯಯನ ಅಂದ್ರೆ ಹೀಗೆ, ಅಥವಾ ಬೇರೆ ಯಾವುದಾದ್ರೂ ಜಾಬಿಗೆ ಹೋಗ್ತೀರಾ ಅಂತ. ಅವರಿಗೆ ಆಸಕ್ತಿ ಇದ್ದದ್ದು ಹೇಳುದು ಕೇಳಿದ್ರೆ, ಅವರಿಗೆ ನಾನು ಸೈಂಟಿಸ್ಟ್ ಆಗಬೇಕು, ಜನಸಾಮಾನ್ಯರಾಗಿಲ್ಲ, ನಾನು ಏನಿದ್ರು ಕೂಡ ಒಂದು ಸುಪೀರಿಯರ್ ಆಗಬೇಕು, ಎಲ್ಲರ ಹಾಗಲ್ಲ, ಏನಾದರೂ ಒಂದು ಸಾಧಿಸಿ ತೋರಿಸಬೇಕು ಎನ್ನುವ ಒಂದು ಆಸಕ್ತಿ ಅವರಿಗೆ ಇತ್ತು. ಹಾಗಾಗಿ ಅವರು 4ನೇ ಕ್ಲಾಸಿನಿಂದಲೂ ಕೂಡ ಉಪವಾಸ ಮಾಡ್ತಾ ಇದ್ರು. ಏಕಾದಶಿ ಉಪವಾಸ ಅಂದ್ರೆ ಏನೂ ತೆಕೊಳ್ಳಿಕ್ಕಿಲ್ಲ, ಇದು ನಾಟಕದ್ದಲ್ಲ. ಸ್ಕೂಲಿಗೆಲ್ಲ ಹೋಗ್ತಾ ಇದ್ರು, ವಿದ್ಯೋದಯಕ್ಕೆಲ್ಲ, ಅಲ್ಲಿ ಹೋದ್ರು ಕೂಡ ಯಾರಾದ್ರೂ ಕೊಟ್ರೆ ಏನು ತೆಕೊಳ್ತಾ ಇರ್ಲಿಲ್ಲ. ಅಲ್ಲಿ ಅವರಿಗೆ ಹೋಗುವಾಗ ವ್ಯಾಕ್ಸಿನೇಷನ್ ಅಥವಾ ಇತ್ಯಾದಿಗಳು ಏನು ಮಾಡಿದ್ರು ಕೂಡ ಅದನ್ನು ಕೊಡ್ತಾ ಇರಲಿಲ್ಲ. ಯಾಕೆ ಕೇಳಿದ್ರೆ ಅವರಿಗೆ ಅದರ ಬದಲು ಆಯುರ್ವೇದದ್ದು ಬೇರೆ ರೀತಿಯಾದಂತಹ ಔಷಧಗಳನ್ನು ನಾವು ಕೊಡ್ತಾ ಇದ್ವಿ. ನಾನು ಮುನಿಯಾಲ ಆಯುರ್ವೇದ ಕಾಲೇಜಲ್ಲಿ 8 ವರ್ಷ ಅಧ್ಯಾಪಕನಾಗಿದ್ದೆ. ಹಾಗಾಗಿ ಅದೆಲ್ಲ ಗೊತ್ತಿತ್ತು. ಹಾಗಾಗಿ ಇವರಿಗೆ ಒಂದು ಮಡಿ ಮಹಿಳೆಯ ವ್ಯವಸ್ಥೆಗಳು, ಪೂಜಾ ವ್ಯವಸ್ಥೆಗಳು ಎಲ್ಲವೂ ಇದ್ದದ್ರಿಂದ ಇವರಿಗೆ ಅದೇ ಆಸಕ್ತಿ ಇತ್ತು. ಕೊನೆಗೆ ಅವ್ರ ಹತ್ರ ಮಾತಾಡುವಾಗ ಹೇಳಿದ್ರು, ಡ್ರೆಸ್ ಮಾತ್ರ ಚೇಂಜ್, ಮತ್ತೇನು ಅಲ್ಲ ಅಂತ. ಯಾಕೆ ಕೇಳಿದ್ರೆ ಇಷ್ಟರವರೆಗೆ ಬಿಳಿ ಡ್ರೆಸ್ ಅಥವಾ ಚಡ್ಡಿ ಹಾಕೊಳ್ತಾ ಇದ್ರು, ಇನ್ನು ಮುಂದೆ ಕಾವಿ ಉಡ್ಬೇಕಷ್ಟೇ ಅಲ್ವಾ ಅಂತ. ಯಾಕೆ ಕೇಳಿದ್ರೆ ಅವರು ಕೇಳಿದ್ದಿಷ್ಟೇ, ನಾನು ಒಂದು ವೇಳೆ ಸ್ವಾಮಿಗಳಾಗುದಲ್ಲ ಅಂತ ಆದ್ರೆ ಏಕಾದಶಿ ಉಪವಾಸ ಬಿಡ್ಬೋದಾ ಕೇಳಿದ್ರು. ಏಕಾದಶಿ ಪ್ರತಿಯೊಬ್ಬರು ಮಾಡ್ಲೇಬೇಕು, ಅದು ಜಾತಿ ಧರ್ಮ ಯಾವುದೂ ಇಲ್ಲ. ನೋಡಿ ಇವತ್ತು ಗಮನಿಸಿ ನೀವು, ಇವತ್ತು ಕೆಲವು ವ್ರತಗಳನ್ನು ಕೆಲವರು ಮಾಡ್ತಾರೆ, ಎಲ್ರು ಮಾಡಲ್ಲ, ಅಥವಾ ಅಮೆಸೂತಿಗೆ ಬಂದ್ರೆ ಮಾಡೋದಿಲ್ಲ. ಆದ್ರೆ ಇದು ಹಾಗಲ್ಲ, ಏಕಾದಶಿ ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಇರುವಂತದ್ದು, ಅದು ಬಿಡ್ಲಿಕ್ಕಿಲ್ಲ. ಆದ್ರೆ ಹೋಟ್ಲಿಗೆ ಹೋಗ್ಬಹುದಾ ಅಂದ್ರೆ ಹಿಂದೆಯೂ ನಾವು ಹೋಟ್ಲಿಗೆ ಹೋಗ್ತಾ ಇರ್ಲಿಲ್ಲ, ಹಾಗಾಗಿ ಇವರು ಹೋಟ್ಲಿಗೆ ಹೋಗ್ಬೋದ್ರೆ ಅದು ಹೋಗ್ಲಿಕ್ಕಿಲ್ಲ ಅಂತ. ಜಪ ಪೂಜೆ ಬಿಡ್ಬಹುದಾ ಸ್ವಾಮಿಗಳು ಆಗದೇ ಇದ್ರೆ ಕೇಳಿದ್ರೆ ಅದು ಬಿಡ್ಲಿಕ್ಕಿಲ್ಲ. ಶಾಸ್ತ್ರ ಓದದೆ ಕೂತ್ಕೊಳ್ಬಹುದಾ? ಯಾಕೆ ಕೇಳಿದ್ರೆ ಅವರು ಇಲ್ಲಿ ನಾನು ಪಾಠ ಮಾಡ್ತಾ ಇದ್ದೆ, ಇದೇ ಜಾಗವನ್ನು ನಾನು ಪರ್ಚೇಸ್ ಮಾಡಿದ್ರಿಂದ ಈ ಜಾಗದಲ್ಲಿ ಪಾಠ ಮಾಡ್ತಾ ಇದ್ದೆ, ವಿದ್ಯಾರ್ಥಿಗಳು ಬರ್ತಾ ಇದ್ರು, ಅವರೊಟ್ಟಿಗೆ ಇವರು ಕೂತ್ಕೊಳ್ತಾ ಇದ್ರು. ಹಾಗಾಗಿ ಪಾಠ ಬಿಡುವುದು ಅದು ಬಿಡ್ಲಿಕ್ಕಿಲ್ಲ. ಹಾಗಾದ್ರೆ ಮತ್ತೇನು ವ್ಯತ್ಯಾಸ ಹೇಳಿ? ಅಲ್ಲ, ಮದುವೆ ನನಗೆ ಬೇಡ, ಸಮಾಜಕ್ಕೋಸ್ಕರ ಬೇಡ ಅಂತ. ಹಾಗಾದ್ರೆ ಏನು ಮಾಡುವ? ಹಾಗಾದ್ರೆ ಅವರ ಇಚ್ಛೆಗೆ ಸರಿಯಾಗಿ ನಾವು ಪೋಷಣೆ ಮಾಡಬೇಕು ಅನ್ನೋ ನಮ್ಮ ಕರ್ತವ್ಯ. ಈಗ ಯಾವ್ಯಾವ್ದು ಇಂಜಿನಿಯರ್ ಹೋಗ್ತೇನೆ, ಡಾಕ್ಟರ್ ಹೋಗ್ತಾನೆ ಹೇಳಿದ್ರೆ ಕಳಿಸ್ತೇವೆ ನಾವು ಸಾಲ ಸೋಲ ಮಾಡಿ. ಇವರು ಪೂಜೆಗೆ ಹೋಗ್ತಾನೆ ಹೇಳಿದ್ರೆ ನಾವು ಕಳಿಸ್ಬೇಕು. ಆದ್ರೆ ಒಂದು ಮಾತು ಹೇಳಿದೆ, ಮಠ ಬಹಳ ಕಷ್ಟ. ಯಾಕೆ ಕೇಳಿದ್ರೆ ನಾವು ಎಣಿಸಿದ ಹಾಗೆ ಸುಖ ಇಲ್ಲ ಅಂತ ಹೇಳಿ. ಹಾಗೆ ಅವರು ಇಲ್ಲ ನಾನು ಹೋಗ್ತೇನೆ ಅಂತ ಹೇಳಿದ್ರು. ಏನು ಬಂದ್ರು ನಾವು ಎದುರಿಸ್ತೇವೆ ಎನ್ನುವಂತ ಒಂದು ಅವರಿಗೆ ಛಾತಿ ಇತ್ತು. ಹಾಗಾಗಿ ನಾವು ಒಪ್ಪಿಗೆ ಕೊಟ್ಟೆವು. ಹಾಗಾಗಿ ಅವರಿಗೆ ದೀಕ್ಷೆ ಎನ್ನುವಂಥದ್ದಾಯಿತು. ದೀಕ್ಷೆ ಆದ ಬಳಿಕ ಅವರಿಗೆ ಸೋದೆ ಸ್ವಾಮಿಗಳು ಪ್ರಾಥಮಿಕ ಪಾಠವನ್ನು ಸೋದೆಯ ಗುರುಕುಲದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ರು. ಮುಂದೆ ಕೃಷ್ಣಾಪುರ ಪರ್ಯಾಯದಲ್ಲಿ ಕೃಷ್ಣ ಪೂಜೆ ಅಭ್ಯಾಸ ಆಗಬೇಕು. ಯಾಕೆಂದ್ರೆ ಪರ್ಯಾಯ ಅವಧಿಯಲ್ಲಿ ಕೃಷ್ಣ ಪೂಜೆ ಪ್ರಧಾನ. ನಮಗೆ ಪಾಠ ಹೇಗೆ ಪ್ರಧಾನವೋ ಪೂಜೆಯೂ ಪ್ರಧಾನ. ಯಾಕೆ ಹೇಳಿದ್ರೆ ಅಷ್ಟಮಠದ ಯತಿಗಳಿಗೆ ಪೂಜೆಗೋಸ್ಕರವೇ ನಿಯೋಜನೆ ಮಾಡಿದ್ದು ಆಚಾರ್ಯ ಮಧ್ವರು. ಇನ್ನು ಒಬ್ರು ಯತಿಗಳನ್ನು ಪದ್ಮನಾಭ ತೀರ್ಥರ ಘಟ್ಟದ ಮೇಲೆ ಕಳಿಸಿದ್ರು ಧರ್ಮ ಪ್ರಚಾರಕ್ಕೋಸ್ಕರ. ಹಾಗಾಗಿ ಎರಡೂ ಇದ್ದದ್ರಿಂದ ವಿಠ್ಠಲ ದೇವರಿಗೆ ಇಲ್ಲಿ ಬೇರೆ ಯಾರು ಸ್ವಾಮಿಗಳೇ ಇಲ್ಲದೆ ಇದ್ದದ್ರಿಂದ ಅಂತ ಪೂಜೆಯ ಅಗತ್ಯವೂ ಇತ್ತು. ಮತ್ತೆ ಪೂಜೆಯ ಅಭ್ಯಾಸವಾಗಬೇಕೆನ್ನುವ ದೃಷ್ಟಿಯಿಂದ ಕೃಷ್ಣಾಪುರ ಪರ್ಯಾಯದಲ್ಲಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಕೃಷ್ಣಾಪುರ ಸ್ವಾಮಿಗಳ ಹತ್ರ ಪಾಠಕ್ಕೆ ನಾವು ನಿಯೋಜನೆ ಮಾಡಿದೆವು. ಈಗಲೂ ಕೂಡ ಅವರ ಹತ್ರ ಪಾಠ ಆಗುತ್ತಾ ಉಂಟು. ಬೇರೆ 2-3 ವಿದ್ವಾಂಸರುಗಳು ಪಾಠ ಮಾಡ್ತಾ ಇದ್ದಾರೆ. ಹಾಗಾಗಿ ತಮ್ಮ ಸಂಚಾರದಲ್ಲಿ ಇದ್ರೂ ಕೂಡ ಅಧ್ಯಯನವನ್ನು ಅವರು ಮಾಡ್ತಾ ಇದ್ದಾರೆ. ಮಡಿ ಇತ್ಯಾದಿಗಳಲ್ಲಿ ಬಹಳ ಆಸಕ್ತಿ ಇದ್ದದ್ರಿಂದ ಅದನ್ನು ಇಟ್ಟುಕೊಂಡು ಚೆನ್ನಾಗಿ ಕೃಷ್ಣ ದೇವರಿಗೆ ಪ್ರೀತಿಯಾಗಬೇಕು ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಣಿಸ್ತೇವೆ ಮುಂದೆ ಪರ್ಯಾಯ ಕಾಲದಲ್ಲಿ ಕೂಡ ಇಂಥ ಪೂಜೆ ವ್ಯವಸ್ಥೆಗಳು ಬಹಳ ಚೆನ್ನಾಗಿ ಆಗತ್ತೆ. ಹಾಗಾಗಿ ನೀವು ಎಣಿಸಿದ ಹಾಗೆ ಇದು ಆಗುವಂತದ್ದಲ್ಲ, ಇದು ಕೃಷ್ಣ ಎಣಿಸಿದ ಹಾಗೆ. ಎಲ್ಲಿಯೋ ಇದು ನಮ್ಮವರನ್ನು ಇಲ್ಲಿ ಕೂತ್ಕೊಳಿಸಿದ್ದಾನೆ ಹೇಳಿದ್ರೆ ಇದು ಪ್ರಾಣದೇವರ ಕೆಲಸ. ತಿರೂರಿನ ಪ್ರಾಣದೇವರು ಅಂದ್ರೆ ಅಷ್ಟು ಮಹತ್ವ ಎಲ್ರಿಗೂ ಗೊತ್ತಿದ್ದದ್ದು. ರಾಮಾಯಣ ಕಾಲದಿಂದ ಇದ್ದಂತಹ ಜಾಬಾಲಿ ಋಷಿಗಳಿಂದ ಪ್ರತಿಷ್ಠೆಯಾದದ್ದು. ಹಾಗಾಗಿ ಅಂತಹ ಪ್ರತಿಷ್ಠಿತವಾದಂತಹ ಪ್ರಾಣದೇವರು ಖಂಡಿತ ನಿಮ್ಮನ್ನೆಲ್ಲ ಸೇರಿಸಿಕೊಂಡು, ನಮಗೆಲ್ಲ ಪ್ರಾಣ ಯಾರು ಕೇಳಿದ್ರೆ ಪ್ರಾಣದೇವರೇ. ಪ್ರಾಣ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವ ನಡೆಯುವುದೇನು. ಹಾಗಾಗಿ ಅಂತ ಪ್ರಾಣದೇವರು ಖಂಡಿತ ನಡೆಸ್ತಾರೆ ಅಂತ ನಾವು ಭಾವಿಸ್ತೇವೆ. ಖಂಡಿತ. ಇದೆಲ್ಲದರ ಜೊತೆಗೆ ಪೂರ್ವಾಶ್ರಮದ ತಂದೆ ತಾಯಿಗಳಾಗಿರುವಂತ ನಿಮ್ಗೆ ಈ ಒಂದು ವಿಚಾರ ತಿಳಿದಾಗ, ಮಗ ಇನ್ನು ಮನೆಯಲ್ಲಿರುವುದಿಲ್ಲ, ಮಠದಲ್ಲಿಯೇ ಇರಬೇಕು ಅನ್ನೋಂಥ ಒಂದಷ್ಟು ವಿಚಾರಗಳು ತಿಳಿದಾಗ ಆ ಸಮಯದ ಒಂದಷ್ಟು ಭಾವನೆಗಳು, ಒಂದಷ್ಟು ನಿಮ್ಮ ಅಭಿಪ್ರಾಯಗಳು ಯಾವ ರೀತಿಯಲ್ಲಿತ್ತು? ಅಂದ್ರೆ ನಾನು ಹೆಚ್ಚು ಅಂಶ ಮಠದಲ್ಲೇ ಇದ್ದೆ. ಸೋದೆ ಪರ್ಯಾಯದಲ್ಲಿ ಇರುವಾಗ ಕೆಲವೆಲ್ಲ ಜವಾಬ್ದಾರಿಗಳಿತ್ತು. ಹಾಗಾಗಿ ರಾತ್ರಿ 10 ಗಂಟೆ 11 ಗಂಟೆವರೆಗೂ ಅಲ್ಲಿ ಕೆಲಸ ಮಾಡಿ ಬರ್ತಾ ಇದ್ದೆ. ಹಾಗಾಗಿ ಮಠ ಅಂದ್ರೆ ಅದೇನೋ ಬೇರೆ ಒಂದು ಎಲ್ಲಿಗೋ ಕಳಿಸ್ತೇವೆ ಎನ್ನುವಂತ ಭಾವ ಇರಲಿಲ್ಲ. ಮತ್ತೆ ಕೇಳಿದವರು ಯಾರು ಕೇಳಿದರೆ ನನಗೆ ತುಂಬಾ ಆಪ್ತರಾದಂತಹ ವಿಶ್ವವಲ್ಲಭ ತೀರ್ಥರು ಕೇಳಿದ್ದು. ಹಾಗಾಗಿ ಬೇರೆಯವರು ಕೇಳಿದ್ರೆ ನಾವು ಹಿಂದೆ ಮುಂದೆ ಆಲೋಚನೆ ಮಾಡ್ತಾ ಇದ್ದೇವೆ. ಇಲ್ಲಿ ಯಾವ ಟೀಮಲ್ಲಿ ನಾನಿದ್ನೋ ಅದೇ ಟೀಮಿನವರು ಹೇಳಿದ್ರಿಂದ ಖಂಡಿತ ಅದೇನಾಗುದಿಲ್ಲ. ಮತ್ತೆ ಅಲ್ಲಿ ಇದ್ದವರು ಕೂಡ ಅಷ್ಟೇ, ಎಷ್ಟೋ ಜನ ಅಧ್ಯಾಪಕರೆಲ್ಲ ನನ್ನ ವಿದ್ಯಾರ್ಥಿಗಳೇ ಆಗಿದ್ರು.
ಹಾಗಾಗಿ ಹೋಗುಗಳೆಲ್ಲ ಅಲ್ಲಿ ಗೊತ್ತೇ ಇತ್ತು. ಹಾಗಾಗಿ ನಮ್ದು ಇಲ್ಲಿರುವುದ್ರು ಅಲ್ಲಿ ಮಾತ್ರ ಜಾಗ ವ್ಯತ್ಯಾಸ ಅಂತ ಒಂದು ಭಾವ ಇದ್ದದ್ರಿಂದ ಅಷ್ಟೇನು ಶಾಕ್ ಅಂತ ಆಗ್ಲಿಲ್ಲ. ಆದ್ರೆ ಯೋಗ್ಯತೆ ಎನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದ್ರೆ ಹೆಂಡತಿಗೆ ನಾನು ಒಪ್ಪಿಸುವ ಕೆಲಸ ನನಗೆ ಇತ್ತು. ಹಾಗಾಗಿ ನಿಧಾನ ಒಳಗೆ ನಾನು ತಿಳಿ ಹೇಳಿದೆ, ನಮ್ಮ ಉದ್ದೇಶ ಏನು ಕೇಳಿದ್ರೆ ಎಲ್ಲಿಯೋ ಇದ್ದವರು ಎಲ್ಲಿಯೋ ಹುಟ್ಟುತ್ತೇವೆ, ಎಲ್ಲಿಯೋ ಹೋಗ್ತೇವೆ, 4 ದಿನ ಒಟ್ಟಿಗೆ ಇರ್ತೇವೆ, 4 ದಿನ ಹೋಗ್ತೇವೆ. ಆದ್ರೆ ಹೋಗುವಾಗ ಅಥವಾ ಬರುವಾಗ ಒಂದಲ್ಲ ಒಂದು ದಿನ ಬಿಡ್ಲಿಕ್ಕೆ ಇದ್ದದ್ದೇ. ಇವತ್ತು ಏನೋ ಮಠಕ್ಕೆ ಕಳಿಸ್ತಾ ಇದ್ದೇವೆ, ಇಲ್ಲದೆ ಇದ್ರು ಹಾಸ್ಟೆಲ್ಗಾದ್ರೂ ಕಳಿಸ್ಲೇಬೇಕಲ್ಲ ಅಧ್ಯಯನಕ್ಕಾಗುವಾಗ, ಇಲ್ಲದ್ರೆ ದೇಶ ವಿದೇಶಕ್ಕಾದ್ರೂ ಕಳಿಸ್ಲೇಬೇಕಲ್ಲ. ಅಜ್ಜಿ ಸಾಕಿದ ಮಗ ಬೊಜ್ಜಕ್ಕೂ ಬಾರದವಂತ ಒಂದು ಗಾದೆ ಉಂಟು. ಅಂದ್ರೆ ಭಾರಿ ಪ್ರೀತಿ ಕಳಿಸುವುದೇ ಇಲ್ಲ ಅಂತ ಮನೆಯಲ್ಲಿ ಇಟ್ರೆ ಮತ್ತೆ ಏನು ಉಪಯೋಗಕ್ಕೆ ಬರದ ವಸ್ತುವಾಗಿ ಬಿಡ್ತದೆ. ಹಾಗಲ್ಲ, ಅವರ ಇಚ್ಛೆ ಏನುಂಟು ಅದು ನಾವು ಮಾಡ್ಬೇಕು. ಇವತ್ತು ಅವರಿಗೆ ಒತ್ತಾಯ ಮಾಡಿ ನಾವು ಒಂದು ವೇಳೆ ವೈವಾಹಿಕ ಜೀವನವನ್ನು ಕೊಟ್ಟು ನಮ್ಮ ಸಂತಾನ ವೃದ್ಧಿ ಆಗ್ತದೆ ಅಂತ ಒಂದು ವೇಳೆ ಇಟ್ಟುಕೊಂಡ್ರೆ ಅದು ಸ್ವಾರ್ಥ ಆಗತ್ತೆ. ಯಾಕೆ ಕೇಳಿದ್ರೆ ಅವರದ್ದು ಲಕ್ಷ್ಯ ಇಡೀ ಕೃಷ್ಣನ ಪೂಜೆಯಿಂದ ಲೋಕರಾಷ್ಟ್ರಕ್ಕೆ ಒಳ್ಳೇದಾಗಬೇಕು ಅಂತ. ಹಾಗಾಗಿ ನಾವು ಸ್ವಲ್ಪ ಅದನ್ನು ಒಪ್ಪಿಕೊಳ್ಬೇಕಾಗತ್ತೆ, ಕೇವಲ ನಮ್ಮ ಸ್ವಾರ್ಥ ಮಾತ್ರ ನೋಡುವುದಲ್ಲ. ಹಾಗಾಗಿ ಖಂಡಿತ ನಾವು ಅವರ ಒಳ್ಳೆದಕ್ಕೋಸ್ಕರ ಮಾಡಬೇಕು ಅಂತ. ತಾಯಿಯಾದವಳಿಗೆ ಮಗನ ಮೇಲೆ ಬಹಳ ಪ್ರೀತಿ ಇರ್ತದೆ. ಆ ಪ್ರೀತಿ ಇವರಿಗೊಂದು ದೀಕ್ಷೆ ಕೊಡ್ಲಿಕ್ಕೆ ಕಾರಣ ಆಯ್ತು. ಕಾರಣ ಯಾಕೆ ಕೇಳಿದ್ರೆ ಯತಿಗಳಾಗುವಂಥದ್ದು ಉಂಟಲ್ಲ, ಅದು ಸಮಾಜವನ್ನು ಬಿಟ್ಟು ಹೋಗುವುದಲ್ಲ. ಇದ್ರ ಬಗ್ಗೆ ಬಹಳ ವಿಚಾರಗಳಿದ್ದಾವೆ. ಈ ಸನ್ಯಾಸ ಎನ್ನುವಂಥದ್ದು 4-5 ವಿಭಾಗಗಳು ಉಂಟು. ಅದರಲ್ಲಿ ಕುಟೀಚಟ, ಬಹುದಕ, ಹಂಸ, ಪರಮಹಂಸ, ಪರಮಹಂಸ ಪರಿವ್ರಾಜಕ ಅಂತ ಇದೆ. ಈ ಶಿರೂರು ಮಠಕ್ಕೆ ಬರುವಾಗ ಅದು ಪರಮಹಂಸ ಪರಿವ್ರಾಜಕ ಎನ್ನುವ ಪದವಿಯಿಂದ ಬರುವಂಥದ್ದು. ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಎಷ್ಟೋ ಜನ ಹೇಳ್ತಾರೆ ಆತ್ಮಶ್ರಾದ್ದವನ್ನು ಮಾಡಿಕೊಂಡು ಹೋಗ್ತಾರೆ ಅಂತ. ಖಂಡಿತ ಇಲ್ಲಿ ಆತ್ಮಶ್ರಾದ್ದ ಅಂದ್ರೆ ತನಿಗೆ ತಾನು ಮಾಡುವ ಶ್ರಾದ್ದ ಅಲ್ಲ. ಹಾಗಾದ್ರೆ ಏನು ಆತ್ಮಶ್ರಾದ್ದ ಅಂದ್ರೆ? ಆತ್ಮ ಅಂದ್ರೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ ಭಗವಂತನ 4 ರೂಪ. ಈ 4 ರೂಪಗಳಿಗೆ ಕೊಡುವಂಥದ್ದು ಉಂಟಲ್ಲ ಶ್ರಾದ್ದ, ಶ್ರದ್ಧೆಯಿಂದ ಕೊಡುವಂಥದ್ದು ಪಿಂಡದಾನ. ಅದೇ ಹೊರತು ಮತ್ತೇನು ಅಲ್ಲ. ಇವತ್ತು ಮದುವೆ ಆಗುವ ಮೊದಲು ನಾಂದಿ ಶ್ರಾದ್ದಾದಿಗಳುಂಟು. ಅಲ್ಲಿ ಹೇಗೆ ಯಜ್ಞೋಪವಿತ ಎಡಕ ಹಾಕ್ಲಿಕ್ಕಿಲ್ಲ, ಎಳ್ಳು ಮುಟ್ಲಿಕ್ಕಿಲ್ಲ, ಅದೇ ರೀತಿಯಾಗಿ ಯಾವ ಗೋತ್ರಗಳು ಹೇಳಲಿಕ್ಕಿಲ್ಲ. ಭಗವಂತನಿಗೆ ಕೃತಜ್ಞತಾ ಪೂರ್ವಕವಾಗಿ ಕೊಟ್ಟು ತಾವು ಸ್ವೀಕಾರ ಮಾಡುವುದಷ್ಟೇ ಬಿಟ್ರೆ ಮತ್ತೇನೂ ಅಲ್ಲ. ಹಾಗಾಗಿ ಇದು ಪರಮಹಂಸ ಪರಿವ್ರಾಜಕವಾದಂತ ಒಂದು ಪೀಠಾಧಿಪತ್ಯ ಆದದ್ರಿಂದ ಇದೇನು ಸಂಸಾರವನ್ನು ಬಿಟ್ಟು ಹೋಗುವ ವ್ಯವಸ್ಥೆಗಳಲ್ಲ. ಹಾಗಾದ್ರೆ ಏನು ಕೇಳಿದ್ರೆ, ಇಷ್ಟರವರೆಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎನ್ನುವ ಭಾವದಿಂದ ನಾವು ನಮ್ಮ ಜನ, ನಮ್ಮ ಊರು, ಕೃಷ್ಣ ಭಕ್ತರಿಂದ ವಿಶಾಲತನಕ್ಕೆ ಹೋಗುವಂಥದ್ದೇ ಯತಿ ಧರ್ಮದ ಕಲ್ಪನೆ. ಹಾಗಾಗಿ ತಾನು ಎಲ್ರಿಗೂ ಅಭಯವನ್ನು ಕೊಟ್ಟು ಎಲ್ಲರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎನ್ನುವಂತ ಪದವಿಗೆ ಹೋಗ್ತಾರೆ. ಹಾಗಾಗಿ ಅಂತ ಪದವಿಗೆ ಹೋಗುವಾಗ ನಾವು ನಮ್ಮತನಕ್ಕೋಸ್ಕರ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಹೀಗೆ ಮಾಡಬಾರದು ಎನ್ನುವ ದೃಷ್ಟಿಯಿಂದ ಸರಿ ಅಂತ ಅವಳು ಕೂಡ ಒಪ್ಪಿದ್ದಾಳೆ. ಹಾಗಾಗಿ ಒಪ್ಪಿದ್ದು ಮಾತ್ರ ಅಲ್ಲ, ನಾನು ಅವರಿಗೆ ಹೇಳಿದೆ, ನನ್ನದಾದ್ರೂ ಬಂಧ ಬಿಡಬಹುದು, ತಾಯಿ ಬಂಧ ಬಿಟ್ಟು ಹೋಗೋದಿಲ್ಲ. ಯಾಕೆ ಕೇಳಿದರೆ ತಾಯಿಗೆ ನಮಸ್ಕಾರ ಮಾಡ್ಲೇಬೇಕು. ಮಾತ್ರ ಅಲ್ಲ, ಯಾಕೆ ನೋಡಿಕೊಳ್ಬೇಕು ನಾವು. ಇವತ್ತು ನಾವು ಯಾಕೆ ಶಿರೂರು ಮಠದಲ್ಲಿ ಇದ್ದೇವೆ ಕೇಳಿದ್ರೆ ಖಂಡಿತ ಅಧಿಕಾರಕ್ಕೋಸ್ಕರ ಅಲ್ಲ. ನಾವು ಹೊರಗಡೆಯಿಂದ ಅವರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅವರು ಒಳಗಿಂದ ಪೂಜೆ ಮಾಡ್ತಾರೆ. ಇದು ನಾನು ಸಮಸ್ತ ಜಾತಿ ಬಾಂಧವರಿಗೂ ಎಲ್ಲ ಕೃಷ್ಣ ಭಕ್ತರಿಗೂ ಹೇಳುದು ಇಷ್ಟೇ. ಬ್ರಾಹ್ಮಣರಾಗಿ ನಾವು ಒಳಗೆ ಪೂಜೆ ಮಾಡಬೇಕಾದ್ರೆ ಇತರರು ಸಹಕಾರ ಕೊಡ್ಲೇಬೇಕು ಹೊರಗಿನಿಂದ. ನಾವು ಹೊರಗಡೆ ಕಸ ಗುಡಿಸ್ಲಿಕ್ಕೆ ಹೋದ್ರೆ, ಬೇರೆ ಕೆಲಸಕ್ಕೆ ಹೋದ್ರೆ ಒಳಗಿನಿಂದ ಪೂಜೆ ಮಾಡ್ಲಿಕ್ಕೆ ನಮ್ಮಿಂದ ಆಗೋದಿಲ್ಲ. ನಾವು ಇವತ್ತು ಸುಸ್ಥಿರವಾಗಿ ಶ್ರೀಪಾದರು ಪರ್ಯಾಯ ಪೀಠದಲ್ಲಿ ಕೂತ್ಕೊಂಡು ಕೃಷ್ಣ ಪೂಜೆ ಮಾಡಬೇಕು ಕೇಳಿದ್ರೆ ಕೃಷ್ಣ ಭಕ್ತರು ಎಲ್ಲರೂ ಹೊರಗಡೆಯಿಂದ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಅವರಿಗೆ ಯಾವ ತಲೆಬೀಸಿ ಕೊಡಬಾರದು. ಆ ಕೃಷ್ಣನನ್ನು ಮೆಚ್ಚಿಸಿ ಪೂಜೆ ಮಾಡ್ತಾರೆ. ನಮಗೇನು ಕೇಳಿದ್ರೆ ಅವರು ಪೂಜೆ ಮಾಡುವುದು ಅವರಿಗೆ ಮಾತ್ರ ಒಳ್ಳೇದಾಗ್ಲಿ ಹೇಳೋದಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಲೋಕಾಃ ಅಂತ ಹೇಳುವಂಥದ್ದು. ಪೂಜೆ ಮಾಡುವ ಉದ್ದೇಶವೇ ಹಾಗೆ. ಪುರುಷಾರ್ಥಗಳು ಹುಟ್ಟಿಕೊಳ್ಳುತ್ತವೆ, ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗುತ್ತದೆ ಅಂತ. ಹಾಗಾಗಿ ಬ್ರಾಹ್ಮಣರ ಜೀವನ ಅದು ಸ್ವಾರ್ಥಪರ ಅಲ್ಲ. ನಾನು ಪ್ರವಚನಗಳನ್ನೆಲ್ಲ ಮಾಡ್ತಾ ಇದ್ದವ. ಹಾಗಾಗಿ ಈ ಒಂದು ಸ್ಥಿತಿಯಿಂದಾಗಿ ಖಂಡಿತ ಮುಂದೆ ಕೂಡ ಪರ್ಯಾಯದಲ್ಲಿ ಎಲ್ಲ ಕೃಷ್ಣ ಭಕ್ತರ ಒಂದು ಸಹಕಾರ ಖಂಡಿತ ಇರ್ತದೆ ಅಂತ ಭಾವಿಸ್ತೇನೆ. ಅದಕ್ಕೆ ಕಾರಣವೇ ಮೊನ್ನೆ ನಡೆದಂತಹ ಒಂದು ಪುರಪ್ರವೇಶ ಉತ್ಸವ. ನೋಡಿ, ಸ್ವಾಮಿಗಳು 2 ವರ್ಷ ತಾವು ಭಾರತ ಸಂಚಾರ ಮಾಡಿಕೊಂಡು ತೀರ್ಥಯಾತ್ರೆ ಮಾಡಿ ದೇವರ ದರ್ಶನ ಮಾಡಿ ಅಲ್ಲಿದ್ದ ಭಕ್ತರಿಗೆ ಮಾರ್ಗದರ್ಶನಗಳನ್ನು ಕೊಟ್ಟು ಅವರ ಸಂಪರ್ಕವನ್ನು ಬೆಳೆಸಿ ಅವರು ಕೊಟ್ಟ ಕಪ್ಪ ಕಾಣಿಕೆಗಳನ್ನು ಕೃಷ್ಣನಿಗೆ ಅರ್ಪಿಸಲಿಕ್ಕೆ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಎಲ್ಲ ನೀವು ಸ್ವಾಗತ ಮಾಡಿದ್ದೀರಿ.